ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಹಾಕಿ ಈ ಒಂದು ವಿಷಯದ ಮೇಲೆ ನಾನು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸ್ ಮೇಲೆ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್ ಇಷ್ಟು ಮುಗಿಸಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಹಾಕಿ ಈ ಒಂದು ಗೇಮ್ಸ್ನ ಮೇಲೆ ಇವತ್ತಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ, ಹಾಕಿ ಆಟದ ಇತಿಹಾಸ ತಿಳ್ಕೊತೀವಿ, ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆ ಮತ್ತು ಒಲಿಂಪಿಕ್ನಲ್ಲಿ ಭಾರತದ ಸಾಧನೆ ಏನು, ಹಾಕಿ ಆಟದ ಅಂಕಣದ ಅಳತೆ ಮತ್ತು ಉಪಕರಣಗಳು, ಹಾಕಿ ಆಟದ ನಿಯಮಗಳು, ಇಷ್ಟು ಒಂದು ಟಾಪಿಕ್ಗಳ ಮೇಲೆ ಏನು ಮಾಡ್ತೀನಿ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ, ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಈ ಒಂದು ಹಾಕಿ ಯಾವ್ಯಾವ ಒಂದು ಟೆಕ್ಸ್ಟ್ ಬುಕ್ಕಲ್ಲಿದ್ದಾನೆ ಅಲ್ಲಿಂದೆಲ್ಲ ಏನು ಮಾಡ್ತೀನಿ ಕವರ್ ಮಾಡ್ತೀನಿ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಪ್ರಸ್ತಾವನೆ, ಹಾಕಿಯ ಕುರಿತು ಪ್ರಸ್ತಾವನೆ ನೋಡಿ ಏನು ಕೊಟ್ಟಿದ್ದಾರೆ. ಭಾರತದಲ್ಲಿ ಪ್ರಚಲಿತವಾಗಿರುವಂತಹ ಆಟಗಳಲ್ಲಿ ಹಾಕಿ ಒಂದು. ಭಾರತದಲ್ಲಿ ಹಲವಾರು ಆಟಗಳು ಪರಿಚಯವಾಗಿದ್ದಾವೆ, ಅದರಲ್ಲಿ ಹಾಕಿ ಕೂಡ ಒಂದು. ಭಾರತದ ಹಾಕಿಯು ಸ್ವರ್ಣಯುಗವು 6 ಸತತ ಒಲಿಂಪಿಕ್ ಬಂಗಾರದ ಪದಕಗಳ ಏನಾಗಿರ್ತೈತಿ ಜಯದೊಂದಿಗೆ 1928ರಿಂದ 1956ರವರೆಗೆ ಸಾಕೈತೆ. 1928ರಿಂದ 1956ರವರೆಗೆ ಸತತವಾಗಿ 6 ಪದಕಗಳನ್ನು, ಚಿನ್ನದ ಪದಕಗಳನ್ನು ಈ ಒಂದು ಭಾರತ ಹಾಕಿ ತಂಡ ಪಡ್ಕೊಳ್ತೈತಿ. ಇದು ಒಂದು ಅವ್ರದ್ದು ಸಾಧನೆ. ಈಗ ಇತಿಹಾಸ ನೋಡ್ರಿ, ಹಾಕಿ ಹೆಂಗೆ ಹುಟ್ಕೋತು ಅಂತೇಳಿ ನೋಡೋಣ. ಈಜಿಪ್ಟ್ನ ನೈಲ್ ಕಣಿವೆಯಲ್ಲಿರುವಂತಹ ಬೇನಿ ಹಾಸನ್ ಗೋರಿಗಳಲ್ಲಿ 4000 ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಆಡ್ತಿರುವುದು ನಾವು ಕಾಣ್ತೀವಿ. ಬೇನಿ ಹಾಸನ್ ಗೋರಿಗಳಲ್ಲಿ ಅಂದರೆ ಈಜಿಪ್ಟ್ನಲ್ಲಿ ಕಂಡುಬರುವಂತಹ ನೈಲ್ ಕಣಿವೆಯಲ್ಲಿರುವಂತಹ ಬೇನಿ ಹಾಸನ್ ಗೋರಿಗಳಲ್ಲಿ 4000 ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಏನು ಮಾಡ್ತಿದ್ರು ಆಡ್ತಿರೋದನ್ನು ಕಾಣ್ತೀವಿ. ಕ್ರಿಸ್ತಪೂರ್ವ 478ರಲ್ಲಿ ಥೋಮಿಸ್ಟೋಕಲ್ಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ವಿಗ್ರಹದ ಮೇಲೆ ಕ್ರಿಸ್ತಪೂರ್ವ 478ರಲ್ಲಿ ಥೋಮಿಸ್ಟೋಕಲ್ಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವಂತಹ ವಿಗ್ರಹದ ಮೇಲೆ 6 ಜನ ಪುರುಷರು ಕೊಕ್ಕೆ ಇರುವ ಬೆತ್ತಗಳನ್ನು ಹಿಡಿದಿರುವುದನ್ನು ಕಾಣ್ತೀವಿ. ಎಲ್ಲಿ ಕಾಣ್ತೀವಿ ಇದು ಅಂದರೆ 478ರಲ್ಲಿ ಥೇಮಿಸ್ಟೋಕಲ್ಸ್ ಕಟ್ಟಡದ ಗೋಡೆಗಳ ಕೆಳಭಾಗದಲ್ಲಿ ನಾವು ಇದನ್ನು ಕಾಣ್ತೀವಿ. ಎಷ್ಟು ಜನ ಹಿಡಿದಿದ್ರು ಕೊಕ್ಕೆ? 6 ಜನ ಪುರುಷರು ಕೊಕ್ಕೆ ಇರುವ ಒಂದು ಬೆತ್ತ ಅಂದರೆ ಸ್ಟಿಕ್ಕನ್ನು ಹಿಡಿದಿದ್ರು. ಅದಕ್ಕೆ ಏನಂತೀವಿ ಸ್ಟಿಕ್. ಹಾಕಿ ಸ್ಟಿಕ್ ಈ ಥರ ಇರ್ತೈತಲ್ಲ, ಹಾಕಿ ಸ್ಟಿಕ್ಕು, ಅದಕ್ಕೆ ಏನಂತಿದ್ದಾರೆ ಕೊಕ್ಕೆ ಹಿಡಿದಂತಹ ಒಂದು ಸ್ಟಿಕ್ ಅಂತ ಹೇಳಿ ಕರಿತಾ ಇದ್ದಾರೆ. ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ಕೆತ್ತನೆಗಳಲ್ಲಿ ಯುವಕರು ಕೆರೇಟಿಜನ್ ಎನ್ನುವಂತಹ ಹಾಕಿಯಂತಹ ಆಟವನ್ನು ಆಡುವುದನ್ನು ನಾವು ಕಾಣ್ತೀವಿ. ಅಥೆನ್ಸ್ನ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ, ಇದು ಅಥೆನ್ಸ್ನಲ್ಲಿ ಕಂಡು ಬರ್ತೈತೆ. ಅಲ್ಲೇನು ಮಾಡ್ತಾರೆ, ಆ ಒಂದು ಸಂಗ್ರಹಾಲಯದಲ್ಲಿ ಯುವಕರು, ಕೆರೇಟಿನ್ ಅಂದರೆ ಬೆತ್ತ ಅಂದರೆ ಹಾಕಿ ಆಡುವಂಥ ಸ್ಟಿಕ್ಕು, ಕೆರೇಟಿಜನ್ ಎನ್ನುವಂಥ ಹಾಕಿ ಅಂತ ಆಟವನ್ನು ಆಡೋದನ್ನು ಕಾಣಬಹುದು. ಇಲ್ಲಿ ಹಾಕಿ ಎನ್ನುವ ಪದ ಯಾವ ಪದದಿಂದ ಬಂದಿದೆ ಅಂದರೆ ಹುಕೇಟ್ ಎನ್ನುವ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಭಾಷೆ ಕೂಡ ಹೇಳ್ತಾರೆ ಫ್ರೆಂಚ್. ಹಾಗಾದರೆ ಹುಕೇಟ್ ಅಂದರೆ ಏನು ಅಂತಂದರೆ ಕುರಿ ಕಾಯುವನ ದೋಟಿ ಅಂತ ಅರ್ಥ. 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯ ಜನರೇನು ಮಾಡ್ತಾರೆ, ಯುವಕರು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಏನು ಮಾಡ್ತಾರೆ, ಚೆಂಡನ್ನು ಹೊಡೆದುಕೊಂಡು ಹೋಗ್ತಾರೆ. ಆಗ ಅವ್ರ ತಂಡದಲ್ಲಿ ಎಷ್ಟಿದ್ರು ಕನಿಷ್ಠ ಅಂತಂದರೆ 60ರಿಂದ 100 ಅಷ್ಟು ಆಟಗಾರರಲ್ಲಿ ಇರ್ತಾಯಿದ್ರು. ಅಂದರೆ ಯಾವುದೇ ನಿಯಮ ಇರಲಿಲ್ಲ, ಹಂಗೆ ಸುಮ್ಮನೆ ಆಡ್ಕೋತ ಹೋಗ್ತಾಯಿದ್ರು. ಈ ಪಂದ್ಯಗಳು ಕೆಲವೊಮ್ಮೆ ಅನೇಕ ದಿನಗಳವರೆಗೆ ನಡೀತಾಯಿತ್ತು. ಇಷ್ಟೇ ದಿನ ನಡೀಬೇಕು ಅಂತೇನಲ್ಲ, ಹೀಗೆ ಕಂಟಿನ್ಯೂ ಅನೇಕ ದಿನಗಳು ನಡೀತಾಯಿದ್ವು. ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂಥ ಆಟವನ್ನು 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆಡ್ತಾಯಿದ್ರು. ಇಂಗ್ಲೆಂಡಿನ ಈಟನ್
ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂತಹ ಆಟವನ್ನು 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆಡಲಾಗ್ತಾಯಿತ್ತು. ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ಸ್ಥಾಪಿಸಲಾಯಿತು. ಇಲ್ಲಿ ಟೆಡ್ಡಿಂಗ್ಟನ್ ಎನ್ನುವಂತಹ ಒಂದು ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಏನಾಗ್ತೈತಿ, ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಆಗ್ತೈತಿ. ಅಲ್ಲಿ ಇಂಗ್ಲೀಷರಿದ್ದರು, ಐರಿಷರಿದ್ದರು, ವೇಲ್ಸ್ ದೇಶದವರು ಸೇರಿಕೊಂಡು ಏನು ಮಾಡ್ತಾರೆ, ಇಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿಯನ್ನು ರಚಿಸ್ತಾರೆ. ಬ್ರಿಟಿಷ್ ಹಾಕಿ ಸಂಘ ಯಾವಾಗ ಸ್ಥಾಪನೆ ಆಯಿತು? 1886ರಲ್ಲಿ. ಎಲ್ಲಿ ಅಂದರೆ ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ಒಂದು ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘ ಏನಾಗ್ತದೆ, ಸ್ಥಾಪನೆ ಆಗ್ತೈತಿ. ಈ ಒಂದು ಸ್ಥಾಪನೆ ಆಗಲಿಕ್ಕೆ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿದ್ದವರು ಯಾರಂದರೆ ಇಂಗ್ಲೆಂಡರು, ವೇಲ್ಸ್ನವರು ಮತ್ತು ಐರಿಷ್ನವರು. 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಪುರುಷರಿಗಾಗಿ ಹಾಕಿ ಪಂದ್ಯ ನಡೀತೈತೆ. 1908ರಲ್ಲಿ ಮೊದಲ ಬಾರಿಗೆ ಏನು ಮಾಡ್ತೈತೆ, ಪುರುಷರಿಗಾಗಿ ಹಾಕಿ ಪಂದ್ಯ ನಡೀತೈತೆ. ಹಾಗಾದರೆ ಭಾರತದಲ್ಲಿ ಹಾಕಿ ನೋಡ್ರಿ ಹೆಂಗೆ ಬೆಳ್ಕೊಂಡು ಬಿಡ್ತಂತೇಳಿ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಏನು ಮಾಡಿತ್ತು, ಭಾರತದಲ್ಲಿ ಹಾಕಿ ಪರಿಚಯವಾಯಿತು. ಬ್ರಿಟಿಷ್ ಸೇನಾಪಡೆಯಿಂದಲೇ ಭಾರತದಲ್ಲಿ ಹಾಕಿ ಪರಿಚಯ ಆಗ್ತೈತೆ. ಭಾರತ ಸೇನೆಯವರು ಕೂಡ ಹಾಕಿ ಆಡಲು ಪ್ರಾರಂಭಿಸ್ತಾರೆ ಆವಾಗ. ಹೀಗೆ ಭಾರತದಲ್ಲಿ ಹಾಕಿ ಆಟ ಏನಾಗ್ತೈತೆ, ಜನಪ್ರಿಯತೆ ಪಡ್ಕೊಳ್ತೈತೆ. ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಆಗ್ತದೆ, ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತೈತೆ. ಎಲ್ಲಿ ಸ್ಥಾಪನೆ ಆಗ್ತೈತೆ? ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತೈತೆ. ತದನಂತರ ಪಂಜಾಬ್ ಮತ್ತು ಮುಂಬಯಿಗಳಲ್ಲಿಯೂ ಹಾಕಿ ಸಂಸ್ಥೆಗಳೇನಾಗ್ತವೆ, ಸ್ಥಾಪನೆ ಆಗ್ತೈತೆ. ಆಮೇಲೆ ಪಂಜಾಬ್ ಮತ್ತು ಮುಂಬೈಯಲ್ಲಿ ಕೂಡ ಏನಾಗ್ತೈತೆ, ಹಾಕಿ ಸಂಸ್ಥೆ ಸ್ಥಾಪನೆ ಆಗ್ತದೆ. ಪ್ರಥಮವಾಗಿ ಎಲ್ಲಿ ಸ್ಥಾಪನೆ ಆಯ್ತಂದರೆ ಕಲ್ಕತ್ತಾ. ಆಮೇಲೆ ಏನು ಮಾಡ್ತೈತಿ, ಮುಂಬೈ ಮತ್ತು ಪಂಜಾಬ್ನಲ್ಲಿಯೂ ಕೂಡ ಏನಾಗ್ತವೆ, ಈ ಒಂದು ಹಾಕಿ ಸಂಸ್ಥೆಗಳು ಭಾರತದಲ್ಲಿ ಸ್ಥಾಪನೆ ಆಗ್ತವೆ. 1925ರಲ್ಲಿ ಭಾರತೀಯ ಹಾಕಿ ಒಂದು ಸಂಸ್ಥೆಯ ಸ್ಥಾಪನೆಯಾಗಿ ನೋಡ್ರಿ, 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆಯು ಸ್ಥಾಪನೆಯಾಗಿ ತದನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ತೈತೆ. 1925ರಲ್ಲಿ ಪ್ರಾರಂಭ ಆಗ್ತೈತೆ. ಆಮೇಲೆ 1928ರಲ್ಲಿ ಏನು ಮಾಡ್ತೈತೆ, ಸದಸ್ಯತ್ವ ಅನ್ನೋದು ಪಡ್ಕೊಳ್ತೈತೆ. ಇಲ್ಲಿ ಸ್ಥಾಪನೆ ಆಗಿರೋದಷ್ಟೇ ನೆನ್ಪಿಟ್ಕೋಬೇಕು. ಇಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವ ಪಡೆದಿದ್ದು ಅದೇನಿಲ್ಲಿ ಮೆನ್ಷನ್ ಮಾಡಿಲ್ಲ, ನೀವು ಸ್ಥಾಪನೆಗೆ ನೆನ್ಪಿಟ್ಕೊಳ್ರಿ. ಈಗ ಅಂಕಣದ ಪರಿಚಯ ಮತ್ತು ಅಳತೆ. ಈ ಕ್ರೀಡೆಯನ್ನು ಹೆಚ್ಚಾಗಿ ಎದ್ರ ಮೇಲೆ ಆಡ್ತಾರೆ ಅಂದರೆ ಮಣ್ಣು ಅಥವಾ ಹುಲ್ಲಿನ ಅಂಕಣದಲ್ಲಿ ಆಡ್ತಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಪಂದ್ಯಾಟಗಳು ಏನು ಮಾಡ್ತಾರೆ, ಕೃತಕ ಒಂದು ಮೈದಾನದಲ್ಲಿ ಆಡ್ತಾರೆ. ಅದು ಯಾವ ಅಂದರೆ ಅಸ್ಟ್ರೋ ಟರ್ಫ್ ಅಥವಾ ಪಾಲಿಗ್ರಾಸ್ ಎನ್ನುವಂಥ ಕೃತಕ ಹುಲ್ಲಿನ ಮೇಲೆ ಈ ಅಂಕಣವನ್ನು ಆಡ್ತಾರೆ. ಇದು ಕೃತಕ ಹುಲ್ಲು, ಮತ್ತು ಒರಿಜಿನಲ್ ಹುಲ್ಲಲ್ಲ, ಕೃತಕ ಒಂದು ಹುಲ್ಲಾಗಿರ್ತೈತಿ. ಅದಕ್ಕೆ ಪಾಲಿಗ್ರಾಸ್ ಅಥವಾ ಅಸ್ಟ್ರೋ ಟರ್ಫ್ ಅಂತೇಳಿ ಕರಿತೀವಿ. ಈಗ ಅಸ್ಟ್ರೋ ಟರ್ಫ್ ಅಂಕಣ ನೋಡ್ರಿ, ಈ ಥರ ಮಾಡಿದಾಗೆ ಹಿರಿಡಿಯಾದಾಗ ಈ ಥರ ಕಾಣ್ತೈತದ. ಹಾಕಿ ಆಟದ ಪ್ರಸಿದ್ಧ ಕ್ರೀಡಾಂಗಣ ಹೆಸರುಗಳು, ಅವುಗಳ ಇತಿಹಾಸವನ್ನು ಶಿಕ್ಷಕರಿಂದ ತಿಳ್ಕೋಬೇಕು. ಇದು ಅವರಿಗೆ ಪ್ರಾಜೆಕ್ಟ್ ಇದೆ, ನೀವು ಬೇಕಾದರೆ ಎಲ್ಲೆಲ್ಲಿದೆ ತಿಳ್ಕೊಳ್ರಿ. ಈಗ ಇದು ಹಾಕಿಯ ಒಂದು ಅಂಕಣ ನೋಡ್ರಿ. ಹಾಕಿ ಅಂಕಣ ಉದ್ದ ಅಗಲ ಎಲ್ಲ ಕೊಟ್ಟಿದ್ದಾರೆ. ಇದರದ್ದು ಉದ್ದ ಎಷ್ಟಿದೆ ಅಂತಂದರೆ ಟೋಟಲ್ ಬಂದುಬಿಟ್ಟು 100 ಯಾರ್ಡ್ ಇದೆ. ಅಗಲ ಬಂದುಬಿಟ್ಟು 60 ಯಾರ್ಡ್ ಕಂಡು ಬರ್ತೈತಿ. ಇದಕ್ಕೇನಂತೀವಿ, ಸೆಂಟರ್ ಲೈನ್ ಅಂತೀವಿ. ಅವರಲ್ಲಿ ಸೆಂಟರ್ ಲೈನ್ ಇದು ಇಲ್ಲಿಂದ ಇಲ್ಲಿ 100 ಯಾರ್ಡ್ ಆದರೆ ಇಲ್ಲಿಂದ ಇಲ್ಲಿ 25 ಯಾರ್ಡ್ ಆಗ್ತೈತಿ. ಇಲ್ಲಿಂದ ಇಲ್ಲಿ 25, ಇಲ್ಲಿಂದ ಇಲ್ಲಿ 25, ಇಲ್ಲಿಂದ ಇಲ್ಲಿ 20, ಟೋಟಲ್ ಬಿಟ್ಟು 100 ಯಾರ್ಡ್ ಆಗಿರ್ತೈತಿ. ಇಲ್ಲೆಲ್ಲ ಇದು ಕೊಟ್ಟಿದ್ದಾರೆ ನೋಡ್ರಿ. ಇದು ಗೋಲ್ ಈಸ್ 4 ಯಾರ್ಡ್ ವೈಡ್. ಗೋಲ್ ವೈಡ್ ಎಷ್ಟು ಇರ್ತೈತೆ, 4 ಯಾರ್ಡ್ ಇರ್ತೈತೆ. ಹೈಟ್ ಎಷ್ಟು ಇರ್ತದೆ ಅಂದರೆ 7 ಹೈಟ್ ಇರ್ತೈತೆ. 2 ಗೋಲ್ಗಳ ಒಂದು ಎತ್ತರ ಅದು. ಇದಕ್ಕೇನಂತೀವಿ ನಾವು ಪೆನಲ್ಟಿ ಸ್ಪಾಟ್ ಅಂತ ಕರಿತೀವಿ. ಪೆನಲ್ಟಿ ಸ್ಪಾಟ್ ಇದು ಎಲ್ಲಿರ್ತೈತೆ, ಗೋಲ್ ಗಂಟೆ ಅಲ್ಲಿಗಂತಂದರೆ ಇಲ್ಲಿ 7 ಯಾರ್ಡ್ ಇರ್ತೈತೆ ಗೋಲಿಂದ ಪೆನಲ್ಟಿ ಸ್ಪಾಟ್ಗೆ. ಈಗ ಗೋಲಿಂದ ಇಲ್ಲಿಗೆ ಎಷ್ಟಿರ್ತೈತೆ ಅಂದರೆ 16 ಯಾರ್ಡ್ ಇರ್ತೈತೆ. ಇದಕ್ಕೆ ಡಿ ಏರಿಯಾ ಅಂತೇಳಿ
ಕರಿತೀವಿ. ಇದಕ್ಕೆ ಏನಂತೀವಿ ನಾವು ಡಾಟ್ ಲೈನ್. ಈ ಡಾಟ್ ಲೈನಿಗೆ ಎಷ್ಟಿರ್ತದೆ ಅಂದರೆ 21 ಯಾರ್ಡ್ ಇರ್ತೈತೆ. ಹಾಕಿ ಆಟವು ನೋಡ್ರಿ ಮೀಟ್ರಲ್ಲಿ ಕೊಟ್ಟಿದ್ದಾರೆ. 91.40 ಮೀಟರ್ ಉದ್ದ ಇರ್ತೈತಿ. ಅಗಲ ಬಂದುಬಿಟ್ಟು 55 ಮೀಟರ್ ಇರ್ತೈತೆ. ಯಾರ್ಡಲ್ಲಿ ಕೇಳಿದ್ರೆ 100 ಯಾರ್ಡ್ ಉದ್ದ, 60 ಯಾರ್ಡ್ ಅಗಲ. ಅದಕ್ಕೆ ಗಜ ಅಂತ ಕೂಡ ಕರಿತೀವಿ. ಆಯತಾಕಾರದ ಅಂಕಣ ಆಗಿರ್ತೈತಿ. ಇದು ಕೂಡ ಎರಡೂ ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಹಾಕಿರ್ತಾರೆ. ಇದರ ಮುಂಭಾಗದಲ್ಲಿ ಅರ್ಧ ವೃತ್ತಾಕಾರದ ಒಂದು ಗೋಲ್ ಇರ್ತದೆ. ಅದಕ್ಕೆ ಏನಂತೀವಿ ಡಿ ಕ್ಷೇತ್ರ ಅಂತೇಳಿ ಕರಿತೀವಿ. ಅದಕ್ಕೆ ವೃತ್ತಾಖಂಡ ಅಂತೇಳಿ ಕರಿತೀವಿ. ಹಾಗೂ ಪ್ರತಿಯೊಂದು ಗೋಲಿನ ಮಧ್ಯದಿಂದ 6.40 ಮೀಟರ್ ಯಾರ್ಡ್ ಮುಂದೆ ಪೆನಾಲ್ಟಿ ಚುಕ್ಕಿಯನ್ನು ಹಾಕಿರ್ತಾರೆ. ಅದು ಎಲ್ಲಿಂದ ಹಾಕಿದ್ದಾರೆ? ಅದೇನು ಗೋಲ್ ಲೈನಿಂದ 6.40 ಮೀಟರ್ಗೆ ಪೆನಾಲ್ಟಿ ಚುಕ್ಕಿಗಳಂತ ನಾವು ಕರಿತೀವಿ. ಈಗ ಆಟದ ಸಲಕರಣೆ ಯಾವುದು ಬರ್ತೈತೆ? ಹಾಕಿ ಸ್ಟಿಕ್. ಇದ್ರದ್ದು ಉದ್ದ ಎಷ್ಟಿದೆ ನೋಡಿರಿ. ಇದರದ್ದು ಉದ್ದ ಹಾಕಿಯನ್ನು 1.50 ಮೀಟರ್ ಉದ್ದ 1.50 ಇರ್ತದೆ ಅಂತ ನೋಡಿದ್ರೆ 1.50 ಮೀಟರ್ ಉದ್ದ ಇರ್ತೈತೆ. ಇದು ಸ್ಟಿಕ್ ಹೆಂಗಿರ್ತೈತೆ ನೋಡ್ರಿ. ಇಲ್ಲಿ ಈ ಸ್ಟಿಕ್ಕಿಂದ ಆಡ್ತಾರೆ. ಅದರದ್ದು ತುದಿ ಏನಾಗಿದೆ? ಡೊಂಕ ಆಗಿದೆ. ಇದರ ತುದಿ ಏನಿತ್ತು? ಡೊಂಕ ಆಗಿತ್ತು. ಈ ಥರ ಚಿತ್ರ ಇರುವಂತಹ ಈ ಥರ ಪ್ರೂಫ್ ಇರುವಂಥ ಚಿತ್ರ ಸಿಕ್ಕಿರೋದನ್ನು ನೋಡಿದ್ದೀವಿ. ಗರಿಷ್ಠ ತೂಕ. ಇದ್ರ ತೂಕ ಎಷ್ಟಿರ್ತೈತೆ? ಇಲ್ಲಿಂದ ಇಲ್ಲಿ ಗರಿಷ್ಠ ತೂಕ ಅಂತಂದರೆ 737 ಕಿಲೋಗ್ರಾಮ್ ಇರ್ತೈತೆ. ಗ್ರಾಮ್ ಇರ್ತೈತೆ. ಈಗ ಚೆಂಡು ಎಷ್ಟಿರ್ತದೆ ಅಂದರೆ ಹಾಕಿ ಚೆಂಡಿದ್ದು ಇದರ ತೂಕ 156ರಿಂದ 160 ಗ್ರಾಮ್ ತೂಕ ಹೊಂದಿರ್ತೈತೆ. 23.5 ಸೆಂಟಿಮೀಟರ್ 235 ಮಿಲಿ ಸೆಂಟಿಮೀಟರ್ ಸುತ್ತಳತೆ ಇದ್ದು, ನಂತರ ಏನು ಮಾಡ್ತಾರೆ? ಅದರ ಮೇಲೆ ಪ್ಲಾಸ್ಟಿಕ್ ಕವಚ ಕೂಡ ಹಾಕಿರ್ತಾರೆ. ಇದರ ತೂಕ ಎಷ್ಟು? 156ರಿಂದ 160 ಗ್ರಾಮ್ ತೂಕ ಹೊಂದಿರ್ತೈತೆ. ಅದೇನಾದರೂ ಸೆಂಟಿಮೀಟ್ರಲ್ಲಿ ಹೇಳಬೇಕಂದ್ರೆ, ಗ್ರಾಮಲ್ಲಿ ಹೇಳಬೇಕಾದ್ರೆ ಸೆಂಟಿಮೀಟ್ರಲ್ಲಿ 23.5 ಸೆಂಟಿಮೀಟರ್. ಮಿಲಿಮೀಟರ್ ಹೇಳಬೇಕಾದ್ರೆ 235 ಮಿಲಿಮೀಟರ್ ಸುತ್ತಳತೆ ಇರ್ತೈತೆ. ಇದರ ಮೇಲೆ ಪ್ಲಾಸ್ಟಿಕ್ ಕವಚ ಇರ್ತೈತೆ. ಮಣ್ಣು ಮತ್ತು ಹುಲ್ಲಿನಲ್ಲಿ ಹಾಳುವಾಗ ಚರ್ಮವು ಕವಚದಿಂದ ಚೆಂಡನ್ನು ಬಳಸಲಾಗ ಏನಾಗ್ತೈತೆ? ಈ ಒಂದು ಚೆಂಡನ್ನು ಬಳಸ್ತಾರೆ. ಅಂದರೆ ಪ್ಲಾಸ್ಟಿಕ್ನಿಂದ ಬಳಸಿದಂಥ ಚೆಂಡನ್ನು ಬಳಸ್ಕೋತಾರೆ. ಇದೇ ನೋಡಿರಿ ಯಾವ ಕಲರ್ ಇರ್ತಂದು ಕೂಡ ಕೇಳ್ತಾರೆ. ವೈಟ್ ಇರ್ತೈತೆ ನೋಡಿರಿ. ಹಾಕಿ ಆಟವು ನಮ್ಮ ರಾಷ್ಟ್ರೀಯ ಆಟ ಎಂದು ನಾವೇನು ಮಾಡಿದ್ವಿ? ಪರಿಗಣಿಸಿದ್ದೀವಿ. ಯೋಚನೆ ಮಾಡಿರಿ. ಇದು ಹಿನ್ನೆಲೆ ಬಗ್ಗೆ ತಿಳ್ಕೊಳ್ರಿ ಅಂತ ಕೊಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಅದು ಯೋಚನೆ. ನೀವು ಕೂಡ ಮಾಡಿರಿ. ಹಾಕಿಯಲ್ಲಿ ಬಳಸುವ ಚೆಂಡುಗಳು ನೋಡಿರಿ. ಎರಡೂ ಇದೇ ಚೆಂಡುಗಳನ್ನು ಬಳಸ್ತೀವಿ. ಈಗ ಆಟಗಾರನ ಇತರ ಸಾಮಾನ್ಯ ಸಲಕರಣೆಗಳು ಏನೇನಿರ್ತ ನೋಡ್ರಿ. ಅವನಿಗೆ ಆಟಗಾರನು ತನ್ನ ಹಲ್ಲು ಮತ್ತು ಹೊಸಗಳನ್ನು ರಕ್ಷಿಸಲು ಏನು ಕೊಡ್ತಾರೆ? ಮೌತ್ ಗಾರ್ಡ್ ಅಂತೇಳಿ ಕೊಡ್ತಾರೆ. ಇದು ಬಾಲು ತುಂಬ ಹಾರ್ಡ್ ಇರೋದರಿಂದ ಇದರಿಂದ ಇಂಜುರೀಸ್ ಆಗುವಂತಹ ಏನಿರ್ತವೆ ಚಾನ್ಸಸ್ ಇರ್ತವೆ. ಹಾಗಾಗಿ ಅವ್ರಿಗೆ ಏನು ಮಾಡ್ತಾರೆ? ಮೌತ್ ಗಾರ್ಡನ್ನು ಕೊಡ್ತಾರೆ. ಮೊಣಕಾಲಿಗೆ ಹೊಡೆದ್ರೆ ಅದರಲ್ಲೂ ಕೂಡ ಇದಾಗುತ್ತಂತೆ. ಅಲ್ಲಿ ಕೂಡ ಏನು ಮಾಡ್ತಾರೆ? ಅದಕ್ಕೆ ರಕ್ಷಣೆಗಾಗಿ ಅದಕ್ಕೂ ಕೂಡ ಒಂದು ಸಲಕರಣೆಯನ್ನು ನೀಡ್ತಾರೆ. ಕೆಳಗಿನ ಭಾಗವನ್ನು ರಕ್ಷಿಸಲು ಸಿನೋ ಗಾರ್ಡ್ ಕೊಡ್ತಾರೆ. ಬೆರಳು ರಕ್ಷಿಸಲು ಮೆತ್ತಗಿರುವಂಥ ಕೈ ಕವಚವನ್ನು ಕೊಡ್ತಾರೆ. ಶಾರ್ಟ್ ಕಾರ್ನರ್ ಮತ್ತು ಪೆನಾಲ್ಟಿ ಕಾರ್ನರ್ ಹಾಗೂ ಪೆನಾಲ್ಟಿ ಸ್ಟ್ರೋಕ್ ಸಮಯದಲ್ಲಿ ತನ್ನ ಮುಖ ರಕ್ಷಿಸಿಕೊಳ್ಳಲು ಮುಖವಾಡ ಕೂಡ ಅಂದರೆ ಮೌತ್ ಗಾರ್ಡ್ ಕೂಡ ಕೊಡ್ತಾರೆ. ಇದ್ರಾಗಿರೋ ಸ್ವಲ್ಪ ಇದ್ದಾವೆ, ಅದಕ್ಕೆ ಸ್ವಲ್ಪ ಹೇಳಿದ್ದೀನಿ. ಇವಾಗ ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾದಂಥ ಸಲಕರಣೆಗಳು. ಗೋಲ್ ಕೀಪರ್ ಏನೇನು ರಕ್ಷಣೆ ಮಾಡ್ಕೋಬೇಕು, ಏನೇನು ಹಾಕೋಬೇಕು ಅಂತೇಳಿ ನೋಡಿರಿ. ಗೋಲ್ ರಕ್ಷಣೆ ಮಾಡುವವನಿಗೆ ನಾವು ಏನಂತೀವಿ? ಗೋಲ್ ಕೀಪರ್ ಅಂತ ಹೇಳಿ ಕರಿತೀವಿ. ಅವನಿಗೆ ಆತನಿಗೆ ತಲೆಗೆ ಏನು ಮಾಡ್ತೀವಿ? ಹೆಲ್ಮೆಟ್ ಕೊಡ್ತೀವಿ. ಕಾಲುಗಳಿಗೆ ಏನು ಕೊಡ್ತೀವಿ? ರಕ್ಷಣಾ ಕವಚ ಕೊಡ್ತೀವಿ. ಸೊಂಟದ ಒಂದು ಇದಕ್ಕೇನು ಕೊಡ್ತೀವಿ? ಕಿಕ್ಕರ್ಸ್ ಅಂಥೇಳಿ ಕೊಡ್ತೀವಿ ಸಲಕರಣೆ. ಅದೇ ಎದೆ ಕವಚ ಕೊಡ್ತೀವಿ, ಕೈ ಕವಚ ಕೊಡ್ತೀವಿ, ಮತ್ತು ತೊಡೆ ಸಂಧಿ ಕವಚ ಕೊಡ್ತೀವಿ. ತೋಳು ಕವಚ ಮುಂತಾದವುಗಳನ್ನು ಏನು ಮಾಡ್ತೇನೆ? ನಾನು ತರಿಸ್ತೇನೆ. ಸಲಕರಣೆಗಳ ಚಿತ್ರ
ಇಲ್ಲಿದೆ, ಒಂದು ಸರಿ ನೋಡಿಕೊಡ್ರಿ. ಇದು ಸಲಕರಣೆ ಹಾಕಿದಾಗ ಈ ರೀತಿ ಕಾಣ್ತಾನೆ. ಈಗ ನಿಯಮಗಳು, ಹಾಕಿ ಆಟ ಆಡಬೇಕಾದ್ರೆ ಏನೋ ನಿಯಮಗಳು ನಾವು ಅಳವಡಿಸ್ಕೊಳ್ತೀವಿ ಅಂತ ಹೇಳ್ರಿ. ಪ್ರತಿ ತಂಡದಲ್ಲಿ 11 ಆಟಗಾರರು ಹಾಗೂ ಇತರೆ 5 ಆಟಗಾರರು ಇರ್ತಾರೆ. ಒಂದು ತಂಡದಲ್ಲಿ ಎಷ್ಟು ಇರ್ತಾರೆ? ಟೋಟಲ್ ಬಂದ್ಬಿಟ್ಟು 16 ಜನ ಇರ್ತಾರೆ. ಅದರಲ್ಲಿ 11 ಜನ ಆಟ ಆಡ್ತಾರೆ. 5 ಜನ ಏನಿರ್ತಾರೆ ಬದಲಿ ಆಟಗಾರರು ಇರ್ತಾರೆ. ಟೋಟಲ್ ಬಂದುಬಿಟ್ಟು 11 ಜನ ಆಡುವವರು, 5 ಜನ ಬದಲಿ ಆಟಗಾರರು ಸೇರಿಬಿಟ್ಟು ಟೋಟಲ್ ಬಂದುಬಿಟ್ಟು ಎಷ್ಟಾಗಿರ್ತಾರೆ? 16 ಜನ ಇರ್ತಾರೆ. ಪಂದ್ಯದಲ್ಲಿ 15 ನಿಮಿಷಗಳ ಒಂದು 4 ಭಾಗಗಳಲ್ಲಿ ನಾವು ಏನು ಮಾಡ್ತೀವಿ? ಕ್ವಾರ್ಟರ್ಗಳಂತೇಳಿ ನಡೆಸಿ ಆಡಿಸ್ತೀವಿ. ಮೊದಲನೇ ಮತ್ತು 2ನೇ ಹಾಗೂ 3ನೇ ಮತ್ತು 4ನೇ ಭಾಗಗಳಾಗಿ ಆಡಿಸ್ತೀವಿ. ಅದರಲ್ಲಿ 2 ನಿಮಿಷಗಳ ಮಧ್ಯದ ಒಂದು ಕ್ವಾರ್ಟರಿಂದ ಒಂದು ಕ್ವಾರ್ಟರ್ ಮಧ್ಯದಲ್ಲಿ ಇರ್ತೈತಿ 2 ನಿಮಿಷಗಳ ಒಂದು ವಿಶ್ರಾಂತಿ ಇರ್ತೈತಿ. ಅರ್ಧ ಒಂದು ಕ್ವಾರ್ಟರ್ ಮುಗಿದ ಮೇಲೆ 10 ನಿಮಿಷಗಳ ವಿಶ್ರಾಂತಿ ಏನು ಮಾಡ್ತಾರೆ ನೋಡ್ರಿ. ಫಸ್ಟಿಲ್ಲಿ 4 ಕ್ವಾರ್ಟರ್ ಬಸ್ಸುಗಳು ಆಡ್ತಾರೆ. ಒಂದು 15 ನಿಮಿಷದೊಂದು, ಆಮೇಲೆ 2 ನಿಮಿಷ ರೆಸ್ಟ್, ಮತ್ತೆ 15 ನಿಮಿಷ ಆಡಿಸ್ತಾರೆ, ಮತ್ತೆ 2 ನಿಮಿಷ ರೆಸ್ಟ್. ಆಮೇಲೆ ಒಂದು ಕ್ವಾರ್ಟರ್ಸ್ ಮುಗಿದ ಮೇಲೆ ಅವಾಗ 15 ನಿಮಿಷ ಕೊಡ್ತಾರೆ. ಅವಾಗ 15 ನಿಮಿಷ ಮೇಲೆ ಮತ್ತೆ 15 ನಿಮಿಷ ಆಡಿಸ್ತಾರೆ, ಮತ್ತೆ 2 ನಿಮಿಷ ರೆಸ್ಟ್, ಮತ್ತೆ 15 ನಿಮಿಷ ಆಡಿಸಿ ಎಷ್ಟಾದರೂ ಇಲ್ಲಿ 4 ಭಾಗಗಳು ಮುಗಿತವೆ. ಹೀಗೆ 4 ಒಂದು ಸುತ್ತುಗಳಲ್ಲಿ ಆಡಿಸ್ತಾರೆ. ಇದು ಇವಾಗ ಟೋಟಲ್ ಬಂದುಬಿಟ್ಟು ಎಷ್ಟೈತೆ ಕೊಟ್ಟಿದ್ದಾರೆ ನೋಡ್ರಿ. ಒಟ್ಟು 60 ನಿಮಿಷಗಳ ಕೊನೆಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ತಂಡ ಏನಾಗ್ತೈತಿ? ವಿಜಯಿ ಆಗ್ತೈತೆ. ಅಂದರೆ ಇಲ್ಲಿ ವಿಶ್ರಾಂತಿ ಕನ್ಸಿಡರ್ ಮಾಡಿಲ್ಲ, ಅವರು ಆಡಿಸಿದಷ್ಟೇ ಕನ್ಸಿಡರ್ ಮಾಡಿದ್ದಾರೆ. ನಾವು ಕೂಡ ಏನು ಮಾಡಬೇಕು? ಒಟ್ಟು ನಿಮಿಷಗಳಂದರೆ 16, 60 ನಿಮಿಷಗಳು ಅಂಥೇಳಿ ತಿಳ್ಕೊಬೇಕು. ಕೊನೆಯಲ್ಲಿ ಯಾರೊಂದು ಹೆಚ್ಚಿಗೆ ಗೋಲ್ ಗಳಿಸ್ತಾರೆ ಅವ್ರು ಏನಾಗಿರ್ತಾರೆ? ಇಲ್ಲಿ ವಿನ್ ಆಗಿರ್ತಾರೆ. ಇನ್ನು ನಾಣ್ಯ ಚಿಮ್ಮುವಿಕೆ ಮೂಲಕ ಏನು ಮಾಡ್ತಾರೆ? ಸೆಂಟರ್ ಪಾಸ್ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸುವುದು ಮತ್ತು ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ನಾಣ್ಯ ಚಿಮ್ಮುವಿಕೆ ಮೂಲಕ ತಂಡಗಳು ಏನು ಮಾಡ್ತಾರೆ? ಸೆಂಟರ್ ಪಾಸ್ ಮೂಲಕ ಏನಾಗ್ತೈತೆ? ಇದು ಆಟ ಪ್ರಾರಂಭ ಆಗ್ತೈತೆ. ಇದರ ಮೂಲಕ ಸೆಂಟರ್ ಪಾಸ್ ಯಾರು ವಿನ್ ಆಗ್ತಾರೆ ಅವ್ರು ಏನು ಮಾಡ್ತಾರೆ? ಪಂದ್ಯ ಪ್ರಾರಂಭಿಸುವುದು ಅಥವಾ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುವುದು ಇಲ್ಲಿ ಅವರು ಕನ್ಸಿಡರ್ ಮಾಡ್ತಾರೆ. ಅಂಕಣದ ಮಧ್ಯಭಾಗದಿಂದ ಚೆಂಡನ್ನು ಸೆಂಟರ್ ಪಾಸ್ ಮುಖಾಂತರ ಪಂದ್ಯವನ್ನು ಪ್ರಾರಂಭಿಸಲಾಗುತ್ತದೆ. ಯಾವುದೇ ತಂಡ ಪಂದ್ಯಾಟದಲ್ಲಿ ಗೋಲು ಮಾಡಿದ ಮೇಲೆ ಎದುರಾಳಿ ತಂಡದವರು ಅಂಕಣ ಮಧ್ಯಭಾಗದಿಂದ ಸೆಂಟರ್ ಪಾಸ್ ಮುಖಾಂತರ ಪುನಃ ಏನು ಮಾಡಬೇಕು? ಪ್ರಾರಂಭಿಸಬೇಕು. ಸೆಂಟರ್ ಲೈನ್ ಮೂಲಕನೇ ಪ್ರಾರಂಭ ಮಾಡ್ತಾರೆ. ಮತ್ತೊಂದು ಗೋಲ್ ಹಾಕಿದ್ದು ಮುಗಿತ ಗೋಲ್ ಅಂದರೆ ಮೊದಲು ತಿರ್ಗಾ ಯಾವ ತಂಡ ಬೇಕಾದರೂ ಏನು ಮಾಡ್ಬೋದು? ಮತ್ತು ಸೆಂಟರ್ ಲೈನ್ಗೆ ಬಂದು ಏನು ಮಾಡಬೇಕು? ಗೇಮ್ಸನ್ನು ಮತ್ತು ಸ್ಟಾರ್ಟ್ ಮಾಡ್ಕೋಬೇಕು. ಅಂಕಣದ ಮಧ್ಯಭಾಗದಿಂದ ಚೆಂಡನ್ನು ಸೆಂಟರ್ ಪಾಸ್ ಮುಖಾಂತರ ಪಂದ್ಯವನ್ನು ಮತ್ತೆ ಪ್ರಾರಂಭಿಸಬೇಕು. ಯಾವುದೇ ತಂಡ ಪಂದ್ಯಾಟದಲ್ಲಿ ಗೋಲ್ ಮಾಡಿದ ಮೇಲೆ ಎದುರಾಳಿ ತಂಡದವರು ಅಂಕಣದ ಒಂದು ಮಧ್ಯಭಾಗದಿಂದ ಸೆಂಟರ್ ಪಾಸ್ ಮುಖಾಂತರ ಏನು ಮಾಡ್ತಾರೆ? ಪುನಃ ಪ್ರಾರಂಭಿಸ್ತಾರೆ. ಈ ವಿಧಾನವನ್ನು ಪ್ರತಿ ಗೋಲ್ ಮಾಡಿದ ಬಳಿಕ ಏನಾಗ್ತೈತಿ? ಅನ್ವಯ ಆಗ್ತೈತಿ. ಆಟಗಾರರ ಬದಲಾವಣೆಯನ್ನು ಬದಲಿ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರನು ಎಷ್ಟು ಬಾರಿಯಾದರೂ ಮಾಡಬಹುದು. ಆಟಗಾರರ ಬದಲಾವಣೆಯನ್ನು ಬದಲಿ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರ ಎಷ್ಟು ಬಾರಿಯಾದರೂ ಏನು ಮಾಡ್ಬೋದು. ಎಷ್ಟು ಬಾರಿ ಬೇಕಾದರೂ ಬದಲಾವಣೆ ಮಾಡ್ಕೋಬೋದು ಅಂತ ಅರ್ಥ ಆಗಿದೆ. ಚೆಂಡನ್ನು ಸ್ಟಿಕ್ ಹಿಂಭಾಗದಿಂದಾಗಲಿ ಕಾಲುಗಳಿಂದಾಗಲಿ ಏನು ಮಾಡಬಾರ್ದು? ಅವಾಗ ಆಡಬಾರ್ದು. ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಗೋಲ್ ವಲಯದಲ್ಲಿ ಗೋಲ್ ಕೀಪರ್ ಒಳಗೊಂಡು 5 ಆಟಗಾರರು ಮಾತ್ರ ಏನು ಮಾಡ್ತಾರೆ? ಇಲ್ಲಿ ರಕ್ಷಣೆ ಮಾಡಲು ಉಳಿಬೇಕು. ಉಳಿದ ಆಟಗಾರರು ಅಂಕಣದ ಮಧ್ಯಭಾಗದ ಗೆರೆಯ ಹಿಂದೆ ಇಲ್ಲಿ ಇರಬೇಕಾಗುತ್ತೆ. ಈಗ ದಂಡಗಳು ಯಾವ್ಯಾವ ರೀತಿ ನಮಗೆ ದಂಡಗಳು ವಿಧಿಸ್ತಾರೆ ಅಂತೇಳಿ ನೋಡ್ರಿ. ಆಟವಾಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಅವ್ರಿಗೆ ಏನು ಮಾಡ್ತೀವಿ? ಫ್ರೀ ಹಿಟ್ ಎದುರಾಳಿ ತಂಡಕ್ಕೆ ನೀಡ್ತೀವಿ. ಯಾರು ತಪ್ಪು ಮಾಡ್ತಾರೆ ಅವ್ರು ಎದುರಾಳಿಗೆ ಫ್ರೀ ಹಿಟ್ ಕೊಡ್ತಾರೆ. ತಮ್ಮ ಡಿ ವಲಯದಲ್ಲಿ ತಂಡ ಏನಾದರೂ ತಪ್ಪು ಮಾಡಿದರೆ ಎದುರಾಳಿಗೆ ಅವ್ರು ಏನು ಮಾಡ್ತಾರೆ? ತಮ್ಮ ಡಿ ವಲಯದಲ್ಲಿ ಏನಾದರೂ ತಂಡ ತಪ್ಪು ಮಾಡ್ಕೊತಂದರೆ ತಮ್ಮ ಎದುರಾಳಿ ತಂಡದವರಿಗೆ ಪೆನಾಲ್ಟಿ ಕಾರ್ನರ್ ಅಂತೇಳಿ ಕೊಡ್ತಾರೆ. ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪು ಮಾಡಿದರೆ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ಕೊಡ್ತಾರೆ. ಡಿ ಏರಿಯಾದಲ್ಲಿ ಮಾಡಿದರೆ ಅವರಿಗೆ ಪೆನಾಲ್ಟಿ ಕಾರ್ನರ್ ಕೊಡ್ತಾರೆ.
ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಏನಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅವಾಗೇನು ಮಾಡ್ತಾರೆ, ಪೆನಾಲ್ಟಿ ಸ್ಟ್ರೋಕ್ ಎದುರಾಳಿ ತಂಡಕ್ಕೆ ನೀಡ್ತಾರೆ. 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದಾಗ ಪೆನಾಲ್ಟಿ ಕಾರ್ನ ನೀಡುತ್ತದೆ. 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದಾಗ ಎದುರಾಳಿ ತಂಡಕ್ಕೆ ಏನು ಮಾಡ್ತೀವಿ, ಪೆನಾಲ್ಟಿ ಕಾರ್ನರ್ ಕೊಡ್ತೀವಿ. ಆಟದ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಡಿ ವಲಯದಿಂದ ಚೆಂಡನ್ನು ಹೊರಗೆ ಹಾಕಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಕಾರ್ನರ್ ಹಿಟ್ ಕೊಡ್ತಾರೆ. ಈಗ ಅಪಾಯಕಾರಿ ಆಟ ಹಿಂಗಂದರೆ ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿ ಚೆಂಡನ್ನು ಹಾರಿಸಿದರೆ ಅಥವಾ ಎದುರಾಳಿಗಳು 5 ಮೀಟರ್ಗಿಂತ ಹತ್ತಿರ ಇದ್ದಾಗ ಚೆಂಡನ್ನು ಹುಟ್ಟಿಸುವುದು ಅಥವಾ ಹಾರಿಸುವುದು ಅದಕ್ಕೇನಾದರೂ ಅಪಾಯಕಾರಿ ಆಟ ಅಂಥೇಳಿ ಕರಿತೀವಿ. ಚೆಂಡನ್ನು ಹೊಡೆಯುವಾಗ ಅಥವಾ ಎಸೆಯುವಾಗ ಏನು ಮಾಡ್ತಾರೆ ನೋಡಿರಿ, ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿ ಚೆಂಡನ್ನು ಹಾರಿಸಿದರೆ ಅಥವಾ ಎದುರಾಳಿಗಳು 5 ಮೀಟರ್ಗಿಂತ ಹತ್ತಿರ ಇದ್ದಾಗ ಚೆಂಡನ್ನು ಪುಟಿಸುವುದು, ಹಾರಿಸುವುದು ಈ ಥರ ಏನಾದರೂ ಮಾಡಿದರೆ ಅದಕ್ಕೆ ಏನಂತೀವಿ, ಅಪಾಯಕಾರಿ ಆಟ ಅಂಥೇಳಿ ಕರಿತೀವಿ. ಎಚ್ಚರಿಕೆ ಮತ್ತು ಉಚ್ಚಾಟನೆ ಅಕ್ರಮಗಳು ಈ ರೀತಿ ಮಾಡಿದಾಗೆಲ್ಲ ಅಕ್ರಮಗಳಾಗ್ತವೆ. ಅವ್ರಿಗೇನು ಎಚ್ಚರಿಕೆ ಕೊಡ್ತಾರೆ ಅವಾಗ ಅಂಥೇಳಿ ನೋಡಿರಿ. ಹಾಕಿ ಪಂದ್ಯದಲ್ಲಿ 3 ಬಣ್ಣದ ಒಂದು ಕಾರ್ಡ್ಗಳಲ್ಲಿ ಬಳಸ್ತೀವಿ. ಒಂದು ಹಸಿರು ಕಾರ್ಡ್ ಎದಕ್ಕೆ ಬಳಸ್ತೀವಿ ಅಂತಂದರೆ ಆಟಗಾರರಿಗೆ ಎಚ್ಚರಿಕೆ ನೀಡಲಿಕ್ಕೆ ಹಸಿರು ಕಾರ್ಡ್ ಬಳಸ್ತೀವಿ. ಮತ್ತು 2 ನಿಮಿಷ ತಾತ್ಕಾಲಿಕ ಅಂಕಣದಿಂದ ಹೊರಗಿರ್ತಾನೆ. ಹಸಿರು ಕಾರ್ಡ್ ತೋರಿಸ್ಕೊಳ್ಳಿ ಅಂದರೆ 2 ನಿಮಿಷ ಅಂಕಣದಿಂದ ಹೊರಗಡೆ ಇರಬೇಕಾಗುತ್ತೆ. ಈಗ ಹಳದಿ ಕಾರ್ಡ್ ಎದಕ್ಕೆ ಬಳಸ್ಕೊತೀವಿ ಅಂದರೆ ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕ ಅಂಕಣದಿಂದ ಹೊರಗೆ ಉಚ್ಚಟಿಸುವಂಥ ಶಿಕ್ಷೆ ವಿಧಿಸಲು ನಾವೇನು ಮಾಡ್ತೀವಿ, ಹಳದಿ ಕಾರ್ಡ್ ಬಳಸ್ತೀವಿ. ಹಸಿರು ಕಾರ್ಡ್ 2 ನಿಮಿಷ ಇರ್ತೈತಿ, ಹಳದಿ ಕಾರ್ಡ್ 5 ನಿಮಿಷ ಇರ್ತೈತಿ. ಕೆಂಪು ಕಾರ್ಡ್ ಅಂದರೆ ಆಟಗಾರನನ್ನು ಬದಲಾವಣೆ ಮಾಡೋದಿಲ್ಲ. ಅಲ್ಲಿ ಬದಲಾವಣೆ ಮಾಡದೆ ಪಂದ್ಯದಿಂದ ಏನು ಮಾಡ್ತಾರೆ, ಅಲ್ಲಿ ಉಚ್ಚಾಟನೆ ಮಾಡ್ತಾರೆ. ಈಗ ಗೋಲು ಗಳಿಸುವುದು. ದಾಳಿಗಾರರು ರಕ್ಷಕರ ಡಿ ಒಳಗಿಂದ ಗೋಲು ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ ಏನು ಮಾಡ್ತೀರಿ, ಒಂದು ಗೋಲ್ ಅಂತೇಳಿ ಪರಿಗಣಿಸ್ತೀವಿ. ಅಂದರೆ ನಾವೇನು ಮಾಡ್ತೀವಿ, ರಕ್ಷಣಾತ್ಮಕ ತಂಡದಲ್ಲಿ ಹೋಗಿ ಏನು ಮಾಡ್ತೀವಿ, ಅದರ ತಂಡದಲ್ಲಿ ಹೋಗಿ ಏನು ಮಾಡ್ತೀವಿ, ಗೋಲ್ ಮಾಡ್ತೀವಿ. ಅಲ್ಲಿ ಗೋಲ್ ಮಾಡಿದ್ವಿ ಅದಕ್ಕೆ ಏನಾಗ್ತೀವಿ, ಅವ ಚೆಂಡನ್ನು ಅದರ ಯಶಸ್ವಿಯಾಗಿ ಹಾಕ್ತಾರೆ, ಅದು ಒಂದು ಗೋಲು ಅಂತೀವಿ, ಪರಿಗಣನೆಗೆ ತರ್ತಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದೆ ನೋಡ್ರಿ. ಟೆಡಿಂಗ್ಟನ್ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘವು 1880ರಲ್ಲಿ ಏನಾಯಿತು, ರಚಿಸಲಾಯಿತು. ಟೆಡಿಂಗ್ಟನ್ನ ಡ್ಯಾಶ್ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಒಂದು ಸಂಘ ಏನಾಗ್ತೈತೆ 1886ರಲ್ಲಿ ರಚಿಸ್ತಾರೆ. ಕ್ರಿಕೆಟ್ ಹಾಕಿ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘ ಏನಾಗ್ತದೆ 1886ರಲ್ಲಿ ಸ್ಥಾಪನೆ ಆಗ್ತದೆ. ಭಾರತದ ಹಾಕಿ ಸ್ವರ್ಣಯುಗವು ಡ್ಯಾಶ್ನಲ್ಲಿ ಪ್ರಾರಂಭ ಆಯಿತು ಅಂತಂದರೆ ಯಾವಾಗ ಆಯಿತು ಅನ್ನೋದು 1928ರಿಂದ 1956. 1928ರಿಂದ 1956. ಹಾಕಿ ಪಂದ್ಯದಲ್ಲಿ ಬಳಸುವ ಚೆಂಡಿನ ಸುತ್ತಳತೆ ಎಷ್ಟಾಗಿರ್ತೈತೆ ಅಂತಂದರೆ 23.5 ಸೆಂಟಿಮೀಟರ್ ಇರ್ತೈತೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ. ಅಂದರೆ ಹುಕೆಟ್ ಎನ್ನುವುದು ಡ್ಯಾಶ್ ಭಾಷೆಯಿಂದ ಬಂದಿದೆ, ಫ್ರೆಂಚ್ ಎನ್ನುವಂತಹ ಭಾಷೆಯಿಂದ ಬಂದಿದೆ. ಹಾಕಿ ಸ್ಟಿಕ್ನ ಗರಿಷ್ಠ ತೂಕ ಎಷ್ಟಿತ್ತು ಅಂತಂದರೆ 737 ಗ್ರಾಮ್ ಇತ್ತು. ಹಾಕಿ ಆಟದಲ್ಲಿ ಆಟಗಾರರಿಗೆ ಎಚ್ಚರಿಕೆ ನೀಡಲು ಯಾವ ಕಾರ್ಡ್ ಬಳಸ್ತೀವಿ ಅಂದರೆ ಹಸಿರು ಕಾರ್ಡ್ ಮಾಡ್ತೀವಿ, ನಾವು ಎಚ್ಚರಿಕೆ ನೀಡಲು ಬಳಸ್ತೀವಿ. ಹಳದಿ ಕಾರ್ಡ್ ಏನು ಮಾಡ್ತೀವಿ, ಉಚ್ಚಾಟನೆ ಪಂದ್ಯದಿಂದ ಉಚ್ಚಾಟನೆ ಎಲ್ಲ ಅಂದರೆ 5 ನಿಮಿಷಗಳ ಕಾಲ ಏನು ಮಾಡ್ತೀವಿ, ಪಂದ್ಯದ ಹೊರಗಿಡ್ತೀವಿ. ಉಚ್ಚಾಟನೆ ಮಾಡಲಿಕ್ಕೆ ಸೂಚನೆ ಕೊಡ್ತೀವಿ, ಅದು ಉಚ್ಚಾಟನೆ ಮಾಡೋದಿಲ್ಲ. ಆದರೆ ಉಚ್ಚಾಟನೆ ಏನು ಮಾಡ್ತೀವಿ, ಕೆಂಪು ಕಾರ್ಡ್ ತೋರಿಸಿದಾಗ ಮಾಡ್ತೀವಿ. ಹಾಕಿ ಆಟದಲ್ಲಿ ಆಟಗಾರರಿಗೆ ಎಚ್ಚರಿಕೆ ನೀಡಲು ಯಾವ ಕಾರ್ಡ್ ಅಂದರೆ ಅದು ಹಸಿರು ಕಾರ್ಡ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹಾಕಿ ಆಟದಲ್ಲಿ ಅಪಾಯಕಾರಿ ಆಟ ಅಂದರೆ ಏನು ಅಂತಂದರೆ ಗೋಲ್ ಮಾಡುವಾಗ ಏನು ಮಾಡ್ತೀವಿ, ನಾವು ಹಾಕಿ ಒಂದು ಚೆಂಡನ್ನು ಪುಟಿಸ್ತೀವಿ. ಅದು ಎದುರಾಳಿ ತಂಡದವರು ಇದ್ದಾಗ 5 ಮೀಟರ್ಗಿಂತ ಹೆಚ್ಚಿಗೆ
ಏನು ಮಾಡ್ತೀವಿ, ಪುಟ್ಟಿಸ್ತೀವಿ, ಹಾರಿಸೋದು ಈ ರೀತಿ ಮಾಡೋದಕ್ಕೆ ನಾವು ಅಪಾಯಕಾರಿ ಆಟ ಅಂತೇಳಿ ಕರಿತೀವಿ. ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆ ಎಲ್ಲಿ ಸ್ಥಾಪನೆ ಆಯ್ತಂದರೆ ಅದು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತೈತೆ. ಹಾಕಿ ಪಂದ್ಯಾವಳಿಗಳಲ್ಲಿ ಕಾಲಾವಧಿ ಏನು ತಿಳಿಸಿ ಅಂದರೆ ಕಾಲಾವಧಿ 60 ನಿಮಿಷ ಇರ್ತೈತೆ. ಹಾಕಿ ಸ್ಟಿಕ್ನ ಅಳತೆಯನ್ನು ಬರೆಯಿರಿ. ಹಾಕಿ ಸ್ಟಿಕ್ ಅಳತೆ ಎಷ್ಟಿರ್ತದೆ ಅಂದರೆ 737 ಗ್ರಾಮ್ ಇರ್ತೈತಿ. ಅದರ ಸುತ್ತಳತೆ ಬಂದುಬಿಟ್ಟು 23.5 ಮೀಟರ್ ಸುತ್ತಳತೆ, ಸೆಂಟಿಮೀಟರ್ ಸುತ್ತಳತೆ ಇರ್ತೈತೆ. ಈಗ ಕೆಳಗಿನ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಹಾಕಿ ಅಂಕಣದ ಚಿತ್ರವನ್ನು ಬರೀಬೇಕು. ಬುಕ್ಸಲ್ಲಿ ನೋಡ್ಕೊಂಡು ಬರೀರಿ. ಹಾಕಿ ಆಟದಲ್ಲಿ ಗೋಲ್ ಕೀಪರ್ನ ರಕ್ಷಣೆಗಳ ಅಗತ್ಯ ಇರುವ ಸಲಕರಣೆಗಳು, ಮೌತ್ ಗಾರ್ಡು, ಸ್ಕಿನ್ ಗಾರ್ಡು ಇವೆಲ್ಲ ಏನು ಮಾಡ್ತೀವಿ, ಆ ಒಂದು ಸಲಕರಣೆಗಳ ಬಗ್ಗೆ ನೋಡಿದ್ವಿ, ನಾವೆಲ್ಲ ಇಲ್ಲಿ ಬರೀಬೇಕು. ಹಾಕಿ ಆಟದಲ್ಲಿ ಕಾರ್ಡ್ಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೀವಿ? 3 ಕಾರ್ಡ್ ಬಳಸ್ತೀವಿ: ಹಸಿರು, ಹಳದಿ, ಕೆಂಪು. ಹಸಿರು ಕಾರ್ಡ್ ಏನು ಮಾಡ್ತೀವಿ, ಎಚ್ಚರಿಕೆ ನೀಡ್ಲಿಕ್ಕೆ ಏನು ಮಾಡ್ತೀವಿ, ಕೊಡ್ತೀವಿ. ಇಲ್ಲಿ 2 ನಿಮಿಷ ಏನು ಮಾಡ್ತೀವಿ, ಇಲ್ಲಿ ಉಚ್ಚಾಟನೆ ಮಾಡ್ಬೋದು. ಹಸಿರು ಕಾರ್ಡ್ ಏನು ಮಾಡ್ತೀವಿ, 5 ನಿಮಿಷ ತಾತ್ಕಾಲಿಕವಾಗಿ ಅವನನ್ನು ಏನು ಮಾಡ್ಬೋದು, ನಾವು ಅಂಗಣದಿಂದ ಹೊರಗೆ ಇಡ್ಬೋದು. ಇದು ಕೆಂಪು ಕಾರ್ಡ್ ಏನು ಮಾಡ್ತೀವಿ, ಉಚ್ಚಾಟನೆ ಮಾಡೇ ಬಿಡ್ತೀವಿ ಅಲ್ಲಿ. ಆದರೆ ಹಸಿರು ಕಾರ್ಡಲ್ಲಿ 2 ನಿಮಿಷ ಮಾತ್ರ ಏನು ಮಾಡ್ತೀವಿ, ಉಚ್ಚಾಟನೆ ಮಾಡ್ತೀವಿ. ಹಳದಿ ಕಾರ್ಡು ಎಚ್ಚರಿಕೆ ನೀಡಲು ಮತ್ತು 2 ನಿಮಿಷ ಅಮಾನತು ಮಾಡಲಿಕ್ಕೆ. ಈಗ ಹಳದಿ ಕಾರ್ಡ್ ಅದಕ್ಕೆ ಮಾಡ್ತೀವಿ, 5 ನಿಮಿಷಗಳ ಉಚ್ಚಾಟನೆ ಮಾಡ್ತೀವಿ. ಉಚ್ಚಾಟನೆ ಮಾಡಲು ವಾರ್ನಿಂಗ್ ಕೊಡ್ತೀವಿ 5 ನಿಮಿಷ ಮಾಡಲಿಕ್ಕೆ. ಆದರೆ ಈ ಒಂದು ಕೆಂಪು ಕಾರ್ಡ್ ಏನು ಮಾಡ್ತೈತೆ, ಉಚ್ಚಾಟನೆ ಮಾಡ್ತೈತೆ, ಅಂದರೆ ಪಂದ್ಯದಿಂದಲೇ ಅವನು ಏನು ಮಾಡ್ತದೆ, ತೆಗೆದುಹಾಕ್ತೈತೆ. ಹೀಗೆ 3 ಬಣ್ಣದ ಕಾರ್ಡ್ಗಳನ್ನು ಬಳಸ್ತೀವಿ. ಬುಕ್ಸಲ್ಲಿ ಇದನ್ನು ನೋಡ್ಕೊಂಡು ಬರ್ಕೊಂಡ್ರೆ. ಹಾಕಿ ಆಟದಲ್ಲಿ ಪೆನಾಲ್ಟಿ ಸ್ಟ್ರೋಕ್, ಪೆನಾಲ್ಟಿ ಕಾರ್ಡ್ಗೆ ಇರುವಂತಹ ವ್ಯತ್ಯಾಸ ಏನು? ಪೆನಾಲ್ಟಿ ಸ್ಟ್ರೋಕ್ ಅಂದರೆ ಏನು ಮಾಡ್ತಾರೆ, ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದರೆ ಪೆನಾಲ್ಟಿ ಸ್ಟ್ರೋಕ್ಗೆ ಎದುರಾಳಿ ತಂಡಕ್ಕೆ ಕೊಡ್ತಾರೆ. ತಮ್ಮ ಡಿ ವಲಯದಲ್ಲಿ ತಮ್ಮ ತಂಡ ಏನಾದರೂ ತಪ್ಪು ಮಾಡಿದ್ರೆ ಅವಾಗೇನು ಮಾಡ್ತೀವಿ, ಪೆನಾಲ್ಟಿ ಕಾರ್ನರ್ ಅಂತೇಳಿ ಕೊಡ್ತೀವಿ. ಹಾಕಿಯಲ್ಲಿ ಗೋಲ್ ಗಳಿಸುವ ವಿಧಾನ ಯಾವುದು? ಹಾಕಿಯಲ್ಲಿ ಗೋಲ್ ಗಳಿಸುವ ವಿಧಾನ ಯಾವುದು ಅಂತಂದರೆ, ಇಲ್ಲಿ ರಕ್ಷಕರು ಏನು ಮಾಡ್ತಾರೆ, ಡಿ ವಲಯದಿಂದ ಗೋಲನ್ನು ಮಾಡಿದರೆ ಅಂದರೆ ಎದುರಾಳಿ ತಂಡಕ್ಕೆ ಹೋಗಿ ಡಿ ವಲಯದಿಂದ ಗೋಲ್ ಮಾಡಿದರೆ ಅಲ್ಲಿ ಗೋಲ್ ಅಂಥೇಳಿ ಪರಿಗಣನೆ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಇಲ್ಲಿ ಕೊಟ್ಟು ನೋಡ್ರಿ, ಇಲ್ಲಿದೆ ನೋಡಿರಿ. ಗೋಲ್ ಗಳಿಸುವುದು ಹೇಗೆ ಅಂದರೆ, ದಾಳಿಗಾರರು ರಕ್ಷಕರ ಡಿ ಒಳಗಿಂದ ಗೋಲು ಒಳಗೆ ಚೆಂಡನ್ನು ಹಾಕಿದರೆ ಅದಕ್ಕೆ ಏನಂತೀವಿ ನಾವು, ಗೋಲು ಅಂಥೇಳಿ ಕೊಡ್ತೀವಿ. ಯಾವುದೇ ಹೊಡೆತವನ್ನು ಎದುರಾಳಿ ತಂಡದವರು ಡಿ ಒಂದು ಕ್ಷೇತ್ರ ಹೊರ ಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡು ಏನಾಗ್ತದೆ, ಅವಾಗ ಗೋಲ್ ಆಗ್ತದೆ. ಅದಕ್ಕೆ ಅಂತೀವಿ ಗೋಲ್ ಅಂತೇಳಿ ನಾವು ಪರಿಗಣನೆ ಮಾಡ್ತೀವಿ. ಹಾಕಿ ಅಂಕಣ ಚಿತ್ರ ಬರೆದು ಅದರ ಅಳತೆಯನ್ನು ಬರೀಬೇಕು. ಅಲ್ಲಿದೆ ನೋಡ್ಕೊಂಡು ಬರೀರಿ. ಇದು ಚಟುವಟಿಕೆ ಇದೆ. ಇದು ಆ ಒಂದು 8ನೇ ತರಗತಿಯ ಮಕ್ಕಳಿಗೆ ಚಟುವಟಿಕೆ ಕೊಟ್ಟಿದ್ದಾರೆ. ಇಷ್ಟೇನಾಯಿತು 8ನೇ ತರಗತಿಯ ಒಂದು ಹಾಕಿ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.